ಹೋರಾಟದ ನಾಡು ಬೆಳಗಾವಿಯ ಈ ನೆಲ ಇವತ್ತು ರೈತ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮ್ಮ ಜೊತೆಲಿ ಕನ್ನೇರಿ ಮಠದ ಶ್ರೀಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಈ ರೈತ ಹೋರಾಟಕ್ಕೆ ಅವರು ಬೆಂಬಲವನ್ನ ಕೊಟ್ಟು 8 ದಿನಗಳಿಂದ ನಡೀತಾ ಇರುವಂತಹ ಅಹೋರಾತ್ರಿ ಹೋರಾಟಕ್ಕೆ ಇವತ್ತು ಈ ಹೋರಾಟದ ನೆಲಕ್ಕೆ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಹಲವಾರು ಸಂಘಟನೆಗಳ ಜೊತೆಗೆ ಅವರು ಕೂಡ ತಮ್ಮ ಬೆಂಬಲವನ್ನ ರೈತರಿಗೆ ಕೊಟ್ಟಿದ್ದಾರೆ. ಶ್ರೀಗಳೇ ನಮಸ್ಕಾರ. ಶ್ರೀಗಳೇ, ಇವತ್ತು ರೈತರು ತಾವು ಬೆಳೆದಂತ ಬೆಲೆಗೆ ಉತ್ತಮವಾದ ಬೆಲೆಗೆ ಸಿಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ತಾವು ಅವರ ಜೊತೆಯಾಗಿದ್ದೀರಿ, ಏನ್ ಹೇಳ್ತೀರಿ? ಎಷ್ಟು ಆತ್ಮವಿಶ್ವಾಸವನ್ನ ಅವ್ರಿಗೆ ತುಂಬಿಸ್ತೀರಿ ಗುರುಗಳೇ? ನೋಡಿ, ಒಂದು ಟಾಚನಿ ತಯಾರು ಮಾಡವ ಅದ್ರ ಕಿಮ್ಮತ್ತನ್ನ ತಾನೇ ನಿರ್ಣಯ ಮಾಡ್ತಾನ. ಒಂದ್ ಜೊತೆ ಚಪ್ಪಲ್ ತಯಾರು ಮಾಡುವವ ಅದ್ರ ಬೆಲೆಯನ್ನ ತಾನೇ ನಿರ್ಣಯ ಮಾಡ್ತಾನ. ಒಂದು ಚೀಪ್ ತಯಾರು ಮಾಡುವವನು ಅದ್ರ ಬೆಲೆಯನ್ನ ತಾನೇ ನಿರ್ಣಯ ಮಾಡ್ತಾನ. ಆದ್ರೆ ಇಡೀ ದೇಶಕ್ಕೆ ಇದು ಅಲ್ಲದೆ ಸುಮಾರು 100 ದೇಶಗಳಿಗೆ ಸಾಕಾಗುವಷ್ಟು ಅನ್ನವನ್ನ ಬೆಳೆಯುವಂತ ರೈತ ತನ್ನ ಬೆಲೆ ವಸ್ತುವಿನ ಬೆಲೆಯನ್ನ ಅವನು ಯಾಕೆ ನಿರ್ಣಯ ಮಾಡಬಾರ್ದು? ಅವನು ನಿರ್ಣಯ ಮಾಡಲಿಕ್ಕೆ ಉಳಿದವ್ರಿಗೆ ಹೆಂಗೆ ನೀವು ಸಹಾಯ ಸಹಕಾರಗಳನ್ನು ತೋರಿಸಿದ್ದೀರಿ, ಅಂಥ ಒಂದು ಸಹಾಯ ಸಹಕಾರವನ್ನು ರೈತನಿಗೆ ಯಾಕೆ ತೋರಿಸ್ತಾ ಇಲ್ಲ ನೀವು? ವ್ಯಾಪಾರದಲ್ಲಿ ಏರಿಳಿತ ಆಯಿತು ಅಂದ್ರೆ ತಕ್ಷಣ ಟ್ಯಾಕ್ಸ್ಗಳನ್ನು ಏರಿಳಿತ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಿ. ಯಾವುದೇ ವಸ್ತುಗಳ ಮಾರಾಟದಲ್ಲಿ ಏರಿಳಿಕೆ ಆಯಿತು, ಇಂಪೋರ್ಟ್ ಎಕ್ಸ್ಪೋರ್ಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ತಕ್ಷಣ ಬೆಲೆಗಳನ್ನು ಮತ್ತು ತಕ್ಷಣ ನೀವು ಟ್ಯಾಕ್ಸ್ಗಳನ್ನು ಹೆಚ್ಚು ಕಡಿಮೆ ಮಾಡ್ತೀರಿ. ಹಾಗಾದ್ರೆ ನಮ್ಮ ರೈತನ ಈ ಕಬ್ಬಿನ ಬೆಲೆಗಾಗಿ ನಿಮ್ಮ ಟ್ಯಾಕ್ಸ್ಗಳನ್ನು ನೀವು ಯಾಕೆ ಹಿಂದೆ ಮುಂದೆ ಮಾಡೋದಿಲ್ಲ? ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೊಳ್ತೀರಿ, ಅದೇ ಹಣವನ್ನು ಸ್ವಲ್ಪ ರೈತನಿಗೆ ಯಾಕೆ ಕೊಡೋದಿಲ್ಲ? ರೈತ ಈತ ಏನು ಕೋಟ್ಯಾವಧಿ ಸಂಖ್ಯೆ ಇಲ್ಲ, ಲಕ್ಷದಷ್ಟು ಸಂಖ್ಯೆ ಅದಾನ. ಆಮ್ಯಾಗ ಹೀಗೆ ಮಾಡಿದ್ರಿ ಅಂತಂದ್ರೆ ಈ ಕೃಷಿ ಕ್ಷೇತ್ರದಿಂದ ಜನ ಬೇರೆ ಕಡೆಗೆ ಪಲಾಯನ ಮಾಡ್ತಾ ಇದ್ದಾರೆ ಮೊದಲೇ. ಒಂದು ವೇಳೆ ಈ ರೀತಿ ರೈತ ದುರ್ಲಕ್ಷಿತ ಆದ ಅಂದ್ರ, ರೈತನನ್ನು ನೀವು ಗಣನೆಗೆ ತಗೊಳ್ಳಿಲ್ಲ, ಅವನಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರ ಇಡೀ ಜನ ಈ ಕೃಷಿ ಕ್ಷೇತ್ರದಿಂದ ದೂರ ಆದ್ರಂದ್ರೆ ಮಣ್ಣು ತಿನ್ನೋ ಪಾಳೆ ಬಂದಿತ್ತು ಈ ಸರ್ಕಾರಕ್ಕೆ. ನಾವು ಯಾರ ಮನೆಯ ಆಸ್ತಿ ಕೇಳಿಲ್ಲ, ನಿಮ್ಗೆ ಯಾವುದೇ ಸಚಿವ ಸ್ಥಾನ ಕೊಡಿ ಮತ್ತೊಂದು ಕೊಡಿ ಅಂತ ಕೇಳಿಲ್ಲ. ನಾವು ಬೆಳೆದ ಬೆಳೆಗೆ ಉತ್ತಮವಾದ ಬೆಲೆ ಕೊಡಿ ಅಂತ ಕೇಳಿದೀವಿ. ಯಾಕಿಷ್ಟು ನಿರ್ಲಕ್ಷ್ಯ? ದೇಶದ ಬೆನ್ನೆಲುಬು ಅಂತೇಳಿ ಕರೆಯುವಂತ ರೈತನ ಗೋಳು 8 ದಿನ ಇದೆ ಇದೇ ಬೀದಿ ಮೇಲೆ ಮಲಗಿ. ಯಾಕೆ ಯಾರು ಕಿಂಚಿತ್ತೂ ಆತನ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅಲ್ಲ ಗುರುಗಳು? ರೈತನಿಗೆ ತಾವು ಸರ್ಕಾರದವರು ಬೆನ್ನೆಲುಬು ಅಂತ ಕರೀತಾರ, ಆದ್ರ ಎದುರಿನಿಂದ ಬೆನ್ನೆಲುಬು ಅಂತ ಕರೀತಾರ, ಹಿಂದೆ ಸೊಂಟದ ಮ್ಯಾಗ ಒದಿಲಕತ್ತಾರ. ಅವ್ನು ಸೊಂಟ ಮುರಿಬೇಕಂತಾರ. ರೈತ ದಷ್ಟಪುಷ್ಟ ಆಗಬಾರ್ದು, ರೈತ ಸಶಕ್ತ ಆಗಬಾರ್ದು. ಅವ ಸಶಕ್ತ ಆದ್ರೆ ನಾಳೆ 10 ಪ್ರಶ್ನೆಗಳನ್ನು ಕೇಳಬಹುದು ಅಂತ ತಿಳ್ಕೊಂಡು ಅವ ಯಾವ ಸ್ಥಿತಿಯಾಗ ಅದಾನ ಇನ್ನೂ ಅದಕ್ಕಿಂತಲೂ ಕನಿಷ್ಠ ಸ್ಥಿತಿಗೆ ಹೋಗ್ಬೇಕು. ಆ ರೀತಿ ವ್ಯವಸ್ಥೆ ಮಾಡ್ತಾ ಇದೆ ಅನ್ನೋ ಸರ್ಕಾರ ಅಂತ ಸಂಶಯ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಾಗತ್ತೆ, ಗುಜರಾತ್ನಲ್ಲಾಗತ್ತೆ, ಕರ್ನಾಟಕದಲ್ಲಿ ಅಂತದ್ದೊಂದು ಹಿತಾಸಕ್ತಿ ಯಾಕೆ ಸಾಧ್ಯ ಇಲ್ಲ ಗುರುಗಳೇ? ಇದು ರಾಜಕೀಯ ಹಿತಾಸಕ್ತಿಯ ಕೊರತೆಯ, ಅಥವಾ ಈ ರಾಜಕಾರಣಿಗಳಿಗೆ ರೈತರ ಬಗ್ಗೆ ಒಂದು ಕಿಂಚಿತ್ತೂ ಮಾನವೀಯತೆ ಅನ್ನೋದಿಲ್ವಾ? ರೈತ ಸಮುದಾಯವನ್ನ ಇಷ್ಟು ಕಡೆಗಣಿಸ್ತಿರೋದು ಯಾಕೆ? ಜಿಲ್ಲಾ ಮಂತ್ರಿಗಳು ಬರಲಿಲ್ಲ, ಸ್ಥಳೀಯ ಶಾಸಕರು ಬರಲಿಲ್ಲ, ನೆಪ ಮಾತ್ರಕ್ಕೆ ಎಚ್ ಕೆ ಪಾಟೀಲ್ ಅವ್ರು ಬಂದು ಆಲಿಸ್ಕೊಂಡು ಹೋಗ್ತಾರೆ. ಯಾಕೆ ಇಷ್ಟೊಂದು ಅಸಹನೆ ಅಥವಾ ಇಷ್ಟೊಂದು ನಿರಾಸಕ್ತಿ ಯಾಕೆ ರೈತರ ಬಗ್ಗೆ? ನೋಡಿ, ಗುಜರಾತ್ 4,500 ಮೇಲ್ ಕೊಡ್ತಾ ಇದೆ, ಮಹಾರಾಷ್ಟ್ರದಲ್ಲಿ 3,500 ಡಿಕ್ಲೇರ್ ಮಾಡಿದ್ದಾರೆ. ಅವತ್ತು ಹತ್ಕೊಂಡು ಇರೋದು ಒಂದು 20-25 ಕಿಲೋಮೀಟರ್ ಅಂತರದಲ್ಲಿ ನಾವು ಕೂತ್ಕೊಂಡಿದ್ದೀವಿ ಮಹಾರಾಷ್ಟ್ರದ ಬಾರ್ಡರ್ದಿಂದ. ಏನು ಭಾಳ ದೊಡ್ಡ ಅಂತರ ಇಲ್ಲ. ಮನಸ್ಸು ಮಾಡಿದ್ರೆ ಇಲ್ಲಿನೂ ಕೊಡ್ಬೋದು. ಕಾರ್ಖಾನೆದಾರರ ಸಮಸ್ಯೆ ಅಲ್ಲ ಇದು, ಕಾರ್ಖಾನೆದಾರರು ಮತ್ತು ರೈತರ ನಡುವಿನ ಸಮಸ್ಯೆ ಅಲ್ಲ ಇದು. ಕಾರ್ಖಾನೆದಾರರು ಇಂದಿಲ್ಲ ನಾಳೆ ಹಣ ಕೊಟ್ಟಾರು ಮುಗಿದು ಹೋದಿತ್ತು. ಆದರೆ ಸಮಸ್ಯೆ ಇರೋದು ಸರ್ಕಾರ ಮತ್ತು ರೈತರ ನಡುವಿನ ಸಮಸ್ಯೆ ಇದು. ಸರ್ಕಾರ ತಾನು ಶೋಷಿಸ್ತಾ ಇರುವಂತ ಟ್ಯಾಕ್ಸ್ನ ಮಾರ್ಗ ಏನಿದೆಯಲ್ಲ, ಆ ಶೋಷಣೆಯನ್ನ ಕಡಿಮೆ ಮಾಡಿ ಆ ಹಣವನ್ನ ರೈತನಿಗೆ ಪೋಷಣೆಗಾಗಿ ಕೊಡ್ರಿ. ಯಾರ್ಯಾರಿಗೋ ಎಂತೆಂಥ ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಕೇಳಲಾರ್ದ. ರೈತಂತರು ಪೊಕ್ಕಡೆ ಭಾಗ್ಯ ಕೇಳಿಲ್ಲ, ತಾನು ದುಡಿದು ಬೆಳೆಸಿದಂತ ಬೆಳೆಗೆ ಬೆಲೆಯನ್ನು ಕೇಳ್ತಾ ಇದ್ದಾನ. ನೀವೇನು ಅವನಿಗೆ ಬಿಟ್ಟಿಯಾಗಿ ಏನು ಕೊಡ್ತಾ ಇಲ್ಲ. ಅವನು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಬೆಲೆಯನ್ನು ಕೊಡಬೇಕಾಗಿದೆ. ಹೋರಾಟದ ನಾಡು ಬೆಳಗಾವಿಯ ಈ ನೆಲ ಇವತ್ತು ರೈತ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮ್ಮ ಜೊತೆಲಿ ಕನ್ನೇರಿ ಮಠದ ಶ್ರೀಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ.
ಈ ರೈತ ಹೋರಾಟಕ್ಕೆ ಅವರು ಬೆಂಬಲವನ್ನ ಕೊಟ್ಟು 8 ದಿನಗಳಿಂದ ನಡೀತಾ ಇರುವಂತ ಅಹೋರಾತ್ರಿ ಹೋರಾಟಕ್ಕೆ ಇವತ್ತು ಈ ಹೋರಾಟದ ನೆಲಕ್ಕೆ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಹಲವಾರು ಸಂಘಟನೆಗಳ ಜೊತೆಗೆ ಅವರು ಕೂಡ ತಮ್ಮ ಬೆಂಬಲವನ್ನ ರೈತರಿಗೆ ಕೊಟ್ಟಿದ್ದಾರೆ. ಶ್ರೀಗಳೇ ನಮಸ್ಕಾರ. ಶ್ರೀಗಳೇ, ಇವತ್ತು ರೈತರು ತಾವು ಬೆಳೆದಂತ ಬೆಲೆಗೆ ಉತ್ತಮವಾದ ಬೆಲೆಗೆ ಸಿಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ತಾವು ಅವರ ಜೊತೆಯಾಗಿದ್ದೀರಿ, ಏನ್ ಹೇಳ್ತೀರಿ? ಎಷ್ಟು ಆತ್ಮವಿಶ್ವಾಸವನ್ನ ಅವ್ರಿಗೆ ತುಂಬಿಸ್ತೀರಿ ಗುರುಗಳೇ? ನೋಡಿ, ಒಂದು ಟಾಚನಿ ತಯಾರು ಮಾಡವ ಅದ್ರ ಕಿಮ್ಮತ್ತನ್ನ ತಾನೇ ನಿರ್ಣಯ ಮಾಡ್ತಾನ. ಒಂದ್ ಜೊತೆ ಚಪ್ಪಲ್ ತಯಾರು ಮಾಡುವವ ಅದ್ರ ಬೆಲೆಯನ್ನ ತಾನೇ ನಿರ್ಣಯ ಮಾಡ್ತಾನ. ಒಂದು ಚೀಪ್ ತಯಾರು ಮಾಡುವವನು ಅದ್ರ ಬೆಲೆಯನ್ನ ತಾನೇ ನಿರ್ಣಯ ಮಾಡ್ತಾನ. ಆದ್ರೆ ಇಡೀ ದೇಶಕ್ಕೆ ಇದು ಅಲ್ಲದೆ ಸುಮಾರು 100 ದೇಶಗಳಿಗೆ ಸಾಕಾಗುವಷ್ಟು ಅನ್ನವನ್ನ ಬೆಳೆಯುವಂತ ರೈತ ತನ್ನ ವಸ್ತುವಿನ ಬೆಲೆಯನ್ನ ಅವನು ಯಾಕೆ ನಿರ್ಣಯ ಮಾಡಬಾರ್ದು? ಅವನು ನಿರ್ಣಯ ಮಾಡಲಿಕ್ಕೆ ಉಳಿದವ್ರಿಗೆ ಹೆಂಗೆ ನೀವು ಸಹಾಯ ಸಹಕಾರಗಳನ್ನ ತೋರಿಸಿದ್ದೀರಿ, ಅಂಥ ಒಂದು ಸಹಾಯ ಸಹಕಾರವನ್ನ ರೈತನಿಗೆ ಯಾಕೆ ತೋರಿಸ್ತಾ ಇಲ್ಲ ನೀವು? ವ್ಯಾಪಾರದಲ್ಲಿ ಏರಿಳಿತ ಆಯ್ತು ಅಂದ್ರ ತಕ್ಷಣ ಟ್ಯಾಕ್ಸ್ಗಳನ್ನ ಏರಿಳಿತ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಿ. ಯಾವುದೇ ವಸ್ತುಗಳ ಮಾರಾಟದಲ್ಲಿ ಏರಿಳಿಕೆ ಆಯ್ತು, ಇಂಪೋರ್ಟ್ ಎಕ್ಸ್ಪೋರ್ಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ತಕ್ಷಣ ಬೆಲೆಗಳನ್ನ ಮತ್ತು ತಕ್ಷಣ ನೀವು ಟ್ಯಾಕ್ಸ್ಗಳನ್ನ ಹೆಚ್ಚು ಕಡಿಮೆ ಮಾಡ್ತೀರಿ. ಹಾಗಾದ್ರೆ ನಮ್ಮ ರೈತನ ಈ ಕಬ್ಬಿನ ಬೆಲೆಗಾಗಿ ನಿಮ್ಮ ಟ್ಯಾಕ್ಸ್ಗಳನ್ನು ನೀವು ಯಾಕೆ ಹಿಂದೆ ಮುಂದೆ ಮಾಡೋದಿಲ್ಲ? ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೊಳ್ತೀರಿ, ಅದೇ ಹಣವನ್ನು ಸ್ವಲ್ಪ ರೈತನಿಗೆ ಯಾಕೆ ಕೊಡೋದಿಲ್ಲ? ರೈತ ಈತ ಏನು ಕೋಟ್ಯಾವಧಿ ಸಂಖ್ಯೆ ಇಲ್ಲ, ಲಕ್ಷದಷ್ಟು ಸಂಖ್ಯೆ ಅದಾನ. ಆಮ್ಯಾಗ ಹೀಗೆ ಮಾಡಿದ್ರಿ ಅಂತಂದ್ರ ಈ ಕೃಷಿ ಕ್ಷೇತ್ರದಿಂದ ಜನ ಬೇರೆ ಕಡೆಗೆ ಪಲಾಯನ ಮಾಡ್ತಾ ಇದ್ದಾರೆ ಮೊದಲೇ. ಒಂದು ವೇಳೆ ಈ ರೀತಿ ರೈತ ದುರ್ಲಕ್ಷಿತ ಆದ ಅಂದ್ರ, ರೈತನನ್ನ ನೀವು ಗಣನೆಗೆ ತಗೊಳ್ಳಿಲ್ಲ, ಅವನಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರ ಇಡೀ ಜನ ಈ ಕೃಷಿ ಕ್ಷೇತ್ರದಿಂದ ದೂರ ಆದ್ರಂದ್ರ ಮಣ್ಣು ತಿನ್ನೋ ಪಾಳೆ ಬಂದಿತ್ತು ಈ ಸರ್ಕಾರಕ್ಕೆ. ನಾವು ಯಾರ ಮನೆಯ ಆಸ್ತಿ ಕೇಳಿಲ್ಲ, ನಿಮ್ಗೆ ಯಾವುದೇ ಸಚಿವ ಸ್ಥಾನ ಕೊಡಿ ಮತ್ತೊಂದು ಕೊಡಿ ಅಂತ ಕೇಳಿಲ್ಲ. ನಾವು ಬೆಳೆದ ಬೆಳೆಗೆ ಉತ್ತಮವಾದ ಬೆಲೆ ಕೊಡಿ ಅಂತ ಕೇಳಿದೀವಿ. ಯಾಕಿಷ್ಟು ನಿರ್ಲಕ್ಷ್ಯ? ದೇಶದ ಬೆನ್ನೆಲುಬು ಅಂತೇಳಿ ಕರೆಯುವಂತ ರೈತನ ಗೋಳು 8 ದಿನ ಇದೆ ಇದೇ ಬೀದಿ ಮೇಲೆ ಮಲಗಿ. ಯಾಕೆ ಯಾರು ಕಿಂಚಿತ್ತು ಆತರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅಲ್ಲ ಗುರುಗಳು? ರೈತನಿಗೆ ತಾವು ಸರ್ಕಾರದವರು ಬೆನ್ನೆಲುಬು ಅಂತ ಕರೀತಾರ, ಆದ್ರ ಎದುರಿನಿಂದ ಬೆನ್ನೆಲುಬು ಅಂತ ಕರೀತಾರ, ಹಿಂದೆ ಸೊಂಟದ ಮ್ಯಾಗ ಒದಿಲಾಕತ್ತಾರ. ಅವ್ನ ಸೊಂಟ ಮುರಿಬೇಕಂತಾರ. ರೈತ ದಷ್ಟಪುಷ್ಟ ಆಗಬಾರ್ದು, ರೈತ ಸಶಕ್ತ ಆಗಬಾರ್ದು. ಅವ ಸಶಕ್ತ ಆದ್ರೆ ನಾಳೆ 10 ಪ್ರಶ್ನೆಗಳನ್ನು ಕೇಳಬಹುದು ಅಂತ ತಿಳ್ಕೊಂಡು ಅವ ಯಾವ ಸ್ಥಿತಿಯಾಗ ಅದಾನ, ಇನ್ನೂ ಅದಕ್ಕಿಂತಲೂ ಕನಿಷ್ಠ ಸ್ಥಿತಿಗೆ ಹೋಗ್ಬೇಕು. ಆ ರೀತಿ ವ್ಯವಸ್ಥೆ ಮಾಡ್ತಾ ಇದೆ ಅನ್ನೋ ಸರ್ಕಾರ ಅಂತ ಸಂಶಯ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಾಗತ್ತೆ, ಗುಜರಾತ್ನಲ್ಲಾಗತ್ತೆ, ಕರ್ನಾಟಕದಲ್ಲಿ ಅಂತದ್ದೊಂದು ಹಿತಾಸಕ್ತಿ ಯಾಕೆ ಸಾಧ್ಯ ಇಲ್ಲ ಗುರುಗಳೇ? ಇದು ರಾಜಕೀಯ ಹಿತಾಸಕ್ತಿಯ ಕೊರತೆಯ, ಅಥವಾ ಈ ರಾಜಕಾರಣಿಗಳಿಗೆ ರೈತರ ಬಗ್ಗೆ ಒಂದು ಕಿಂಚಿತ್ತು ಮಾನವೀಯತೆ ಅನ್ನೋದಿಲ್ವಾ? ರೈತ ಸಮುದಾಯವನ್ನ ಇಷ್ಟು ಕಡೆಗಣಿಸ್ತಿರೋದು ಯಾಕೆ? ಜಿಲ್ಲಾ ಮಂತ್ರಿಗಳು ಬರಲಿಲ್ಲ, ಸ್ಥಳೀಯ ಶಾಸಕರು ಬರಲಿಲ್ಲ, ನೆಪ ಮಾತ್ರಕ್ಕೆ HK ಪಾಟೀಲ್ ಅವ್ರು ಬಂದು ಆಲಿಸ್ಕೊಂಡು ಹೋಗ್ತಾರೆ. ಯಾಕೆ ಇಷ್ಟೊಂದು ಅಸಹನೆ ಅಥವಾ ಇಷ್ಟೊಂದು ನಿರಾಸಕ್ತಿ ಯಾಕೆ ರೈತರ ಬಗ್ಗೆ? ನೋಡಿ, ಗುಜರಾತ್ 4,500 ಮೇಲ್ ಕೊಡ್ತಾ ಇದೆ, ಮಹಾರಾಷ್ಟ್ರದಲ್ಲಿ 3,500 ಡಿಕ್ಲೇರ್ ಮಾಡಿದ್ದಾರೆ. ಅವತ್ತು ಹತ್ಕೊಂಡು ಇರೋದು ಒಂದು 20-25 ಕಿಲೋಮೀಟರ್ ಅಂತರದಲ್ಲಿ ನಾವು ಕೂತ್ಕೊಂಡಿದೀವಿ ಮಹಾರಾಷ್ಟ್ರದ ಬಾರ್ಡರ್ದಿಂದ. ಏನು ಭಾಳ ದೊಡ್ಡ ಅಂತರ ಇಲ್ಲ. ಮನಸ್ಸು ಮಾಡಿದ್ರೆ ಇಲ್ಲಿನೂ ಕೊಡ್ಬೋದು. ಕಾರ್ಖಾನೆದಾರರ ಸಮಸ್ಯೆ ಅಲ್ಲ ಇದು, ಕಾರ್ಖಾನೆದಾರರು ಮತ್ತು ರೈತರ ನಡುವಿನ ಸಮಸ್ಯೆ ಅಲ್ಲ ಇದು. ಕಾರ್ಖಾನೆದಾರರು ಇಂದಿಲ್ಲ ನಾಳೆ ಹಣ ಕೊಟ್ಟಾರು ಮುಗಿದು ಓದಿತ್ತು. ಆದ್ರೆ ಸಮಸ್ಯೆ ಇರೋದು ಸರ್ಕಾರ ಮತ್ತು ರೈತರ ನಡುವಿನ ಸಮಸ್ಯೆ ಇದು. ಸರ್ಕಾರ ತಾನು ಶೋಷಿಸ್ತಾ ಇರುವಂತ ಟ್ಯಾಕ್ಸ್ನ ಮಾರ್ಗ ಏನಿದೆಯಲ್ಲ, ಆ ಶೋಷಣೆಯನ್ನ ಕಡಿಮೆ ಮಾಡಿ ಆ ಹಣವನ್ನ ರೈತನಿಗೆ ಪೋಷಣೆಗಾಗಿ ಕೊಡ್ರಿ. ಯಾರ್ಯಾರಿಗೋ ಎಂತೆಂಥ ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಕೇಳಲಾರ್ದ. ರೈತಂತರು ಪೊಕ್ಕಡೆ ಭಾಗ್ಯ ಕೇಳಿಲ್ಲ, ತಾನು ದುಡಿದು ಬೆಳೆಸಿದಂತ ಬೆಳೆಗೆ ಬೆಲೆಯನ್ನು ಕೇಳ್ತಾ ಇದ್ದಾನ. ನೀವೇನು ಅವನಿಗೆ ಬಿಟ್ಟಿಯಾಗಿ ಏನು ಕೊಡ್ತಾ ಇಲ್ಲ. ಅವನು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಬೆಲೆಯನ್ನು ಕೊಡಬೇಕಾಗಿದೆ.